ಪಂಚಾಕ್ಷರ ಗವಾಯಿಗಳವರ 135ನೆಯ ಹಾಗೂ ಪದ್ಮಭೂಷಣ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ 112ನೆಯ ಜಯಂತ್ಯೋತ್ಸವ ಪ್ರಶಸ್ತಿ ಪ್ರದಾನ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಈಶ್ವರ ದೇವಸ್ಥಾನದಲ್ಲಿ ಲಿಂಗಸ್ಕೂರು ಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಶ್ರೀ ಗುರು ಪುಟ್ಟರಾಜ ಸಾಂಸ್ಕೃತಿಕ ಸಂಘ ಲಿಂಗಸ್ಕೂರು ಇದು 2ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದೆ. ಕಳೆದ ವರ್ಷ ಈ ಸಂಘವನ್ನು ಅಧಿಕೃತವಾಗಿ ನಾವು ಪ್ರಾರಂಭಿಸಿದೆವು. ಕಳೆದ ವರ್ಷ ನಾವು ಗುರುಗಳ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಇದೇ ಈಶ್ವರ ದೇವಸ್ಥಾನದಲ್ಲಿ ಮಾಡಿದ್ವಿ. ಅಹೋರಾತ್ರಿ ಸಂಗೀತ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ನಾವು ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಪೂಜ್ಯ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರು ಇವತ್ತು ಒಬ್ಬ ಶ್ರೇಷ್ಠ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತಗಾರರಾಗಿದ್ದು, ಇವರು ಗದಗದಲ್ಲಿರ್ತಕ್ಕಂಥ ಪ್ರಸಿದ್ಧ ಸಂಗೀತಾಶ್ರಮ ಆಗಿರ್ತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮದ ಸಂಸ್ಥಾಪಕರು ಆಗಿದ್ದಾರೆ. ಪೂಜ್ಯರು ಮೈಸೂರಿನಲ್ಲಿ ಅರಮನೆಯಲ್ಲಿ ಪಂಚಗವಿ ಮಠದ ಪೂಜ್ಯರಾದ ಗೌರಿಶಂಕರ ಮಹಾಸ್ವಾಮಿಗಳ ಆಶ್ರಯದಲ್ಲಿ ಹೆಚ್ಚಿನ ಸಂಗೀತವನ್ನು ಪಡೆದು ನಂತರ ಶ್ರೀ ಆನಂದ ಗುರುಕುಮಾರ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಅನಾಥ ಬಡ ಮಕ್ಕಳಿಗೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಆಶ್ರಯ ಕೊಟ್ಟು ಉಚಿತವಾಗಿ ಸಂಗೀತ ವಿದ್ಯೆಯನ್ನು ನೀಡಿ ತಮ್ಮ ಜೀವನವನ್ನು ಗಂಧದಂತೆ ಆ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೇ ನೀಡಿದ್ದಾರೆ. ಹಾಗಾಗಿ ಸಮಾಜಕ್ಕೆ ಈ ಒಂದು ಶಿವಯೋಗಿಗಳು ಗಾನಯೋಗಿಗಳು ಕೊಟ್ಟಂತಹ ಸೇವೆ ಏನಿದೆಯಲ್ಲ ಅದನ್ನು ನೆನೆಯಬೇಕಾದಂಥದ್ದು ಸಮಾಜದ ಪ್ರತಿಯೊಬ್ಬ ಕರ್ತವ್ಯವಾಗಿರ್ತದೆ. ಹಾಗಾಗಿ ಪೂಜ್ಯ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಜಯಂತಿಯನ್ನು ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಈ ಬಾರಿ ಶ್ರೀ ಗುರು ಪುಟ್ಟರಾಜ ಸಾಂಸ್ಕೃತಿಕ ಸಂಘ ಹೊಂದಿದೆ. ಅದರ ಜೊತೆಗೆ ಪೂಜ್ಯ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಕೂಡ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥವರು, ಶ್ರೇಷ್ಠ ಸಂಗೀತಗಾರರು. ಒಂದು ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕೃಷಿ, ಸಮಾಜ ಸೇವೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಇವರ ಒಂದು ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರತ್ನ, ಸಂಗೀತ ರತ್ನ ಅನ್ನುವಂತಹ ಅನೇಕ ಪ್ರಶಸ್ತಿಗಳು ಕೂಡ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ನಡುವೆ ಇತ್ತೀಚೆಗೆ ಹೋಗಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿರ್ತಕ್ಕಂಥದ್ದು. ಇವರು ಬರೆದಂತಹ ಬಸವ ಪುರಾಣ ಕೃತಿಗೆ ಇವತ್ತು ರಾಷ್ಟ್ರಪತಿ ಗೌರವ ಕೂಡ ಸಂದಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಮಹನೀಯರ ಶಿಷ್ಯರು ನಾವೆಲ್ಲರೂ ಕೂಡ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಗುರುಗಳನ್ನು ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯವಾಗಿರೋದ್ರಿಂದ ನಮ್ಮ ಶ್ರೀ ಗುರು ಪುಟ್ಟರಾಜ ಸಾಂಸ್ಕೃತಿಕ ಸಂಘದ ವತಿಯಿಂದ ಈ ಪೂಜೆಯನ್ನು ಕೂಡ ಒಂದು ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಉಭಯ ಗಾನ ವಿಶಾರದರ ಜಯಂತಿ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಈ ಬಾರಿ ಹಮ್ಮಿಕೊಂಡಾಗಿದೆ. ಕಳೆದ ಬಾರಿ ನಾವು 1 ತುಲಾಭಾರವನ್ನು ಸ್ನೇಹಿತರ ಬಳಗದಿಂದ ನೆರವೇರಿಸಿದ್ವಿ. ಆದರೆ ಈ ಬಾರಿ ಭಕ್ತರೇ ಮುಂದೆ ಬಂದು ಇವತ್ತು 15 ತುಲಾಭಾರಗಳನ್ನು ಇವತ್ತು ಆ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರು ಕೂಡ ಪೂಜ್ಯರಾಗಿರ್ತಾರೆ, ಅವರು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಉದ್ಘಾಟನೆಯನ್ನ ಕಲ್ಲಯ್ಯಜ್ಜನವರು, ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳು ಕಲ್ಲಯ್ಯಜ್ಜನವರು, ಅವರು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಸಾನ್ನಿಧ್ಯವನ್ನ ಮುರುಗೇಂದ್ರ ಶಿವಯೋಗಿಗಳು ಸಿದ್ದರಾಮೇಶ್ವರ ಮಠ ಇವರು ನೆರವೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಾತಾ ಮಾಣಿಕೇಶ್ವರಿ ಅಮ್ಮನವರು, ನಂದೀಶ್ವರಿ ಅಮ್ಮನವರು ಅವರು ಕೂಡ ಈ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಾರೆ. ಅದೇ ರೀತಿ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥದ್ದಾಗಿರ್ಬೋದು. ಸಂಗೀತ ಕ್ಷೇತ್ರಕ್ಕೆ 2 ಪ್ರಶಸ್ತಿ, ಉಳಿದಂತೆ ವಿವಿಧ ಕ್ಷೇತ್ರಗಳಿಗೆ ಇನ್ನುಳಿದ 3 ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ನೀಡಿದಂತಹ ಶ್ರೀಯುತ ಪಂಚಾಕ್ಷರಿ ಅಣ್ಣಿಗೇರಿ ಸರ್ ಅಂತ ಹೇಳಿ ಇವರು ಸಂಗೀತ ಶಿಕ್ಷಕರು. ಸಾವಿರಾರು ಮಕ್ಕಳಿಗೆ, ಇವರು ಕೂಡ ಅಂಧರಾಗಿದ್ದುಕೊಂಡು ಮದುವೆಯಾಗಿಲ್ಲ, ಇವರು ಸನ್ಯಾಸಿಗಳಾಗಿದ್ದುಕೊಂಡು ಇವರು ಅನಾಥ ಮಕ್ಕಳಿಗೆ ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾರು ಕಣ್ಣಿಂದವರು, ಕಾಲಿಂದವರು, ಕೈಯಿಂದವರು ಮತ್ತೆ ಅನಾಥರು ಅಲ್ಲಿಸ್ತವರು ಆ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಇವರು ಸಂಗೀತವನ್ನು ನೀಡ್ತಾರೆ. ಇಡೀ ತಮ್ಮ ಜೀವನವನ್ನ ಆ ಸಂಗೀತ ಕಲಿಸೋದಕ್ಕೋಸ್ಕರ, ಬಡ ಮಕ್ಕಳ ಸಂಗೀತ ಕಲಿಸೋದಕ್ಕೋಸ್ಕರನೇ ಜೀವನವನ್ನ ಮುಡುಪಾಗಿಟ್ಟಿರ್ತಕ್ಕಂತಹ ಪೂಜ್ಯರು ಪಂಚಾಕ್ಷರಿ ಅಣ್ಣಿಗೇರಿ ಸರ್ ಅವರು. ಹಾಗಾಗಿ ಈ ಪೂಜ್ಯರನ್ನ ಈ ಬಾರಿ ನಾವು ಪುಟ್ಟರಾಜಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾ ಇದ್ದೇವೆ ಸಂಘದಲ್ಲಿ. ಅದೇ ರೀತಿಯಾಗಿ ಬಸವಂತರಾಯ ಹೂಗಾರ್ ವಂದಿಲಿ ಎನ್ನುವಂತಹ ಮಹನೀಯರು ಕೂಡ ಈ ಬಾರಿ ಪುಟ್ಟರಾಜ ಗವಾಯಿಗಳವರ ಶಿಷ್ಯರು, ಇವರು ಕೂಡ ಪುಟ್ಟರಾಜಶ್ರೀ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಇವರು ಕೂಡ ಪಂಡಿತ ಪುಟ್ಟರಾಜ ಗವಾಯಿಗಳ ಜೊತೆ